ಕರಾವಳಿ ಭಾಗ ಉಡುಪಿಯಲ್ಲಂತೂ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಯಾರೂ ಕೂಡ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಬಾರದು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಯಾರೂ ಕೂಡ ಕಡಲಿಗೆ ಇಳಿಯಬೇಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಉಡುಪಿಯ ಜನರೇ, ಮೀನುಗಾರರೇ ನೋಡಿ, ರೆಡ್ ಅಲರ್ಟ್ ಇದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಮೀನುಗಾರಿಕೆಗೆ ನೀವು ಯಾರು ಕೂಡ ಹೋಗುವಂತ ದುಸ್ಸಾಹಸ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳನ್ನ ಹಂಗಂಗೆ ವಾಪಸ್ ಕಳಿಸಿದ್ದಾರೆ. ಉಡುಪಿಯಲ್ಲಿ ನಷ್ಟದಲ್ಲಿ ಮೀನುಗಾರರು ಸಿಲುಕಿದ್ದಾರೆ. ಈ ಬಾರಿ ಅಷ್ಟೊಂದು ಅಂದ್ರೆ ಮೀನುಗಾರಿಕೆ ಈ ಬಾರಿ ಸೀಸನ್ ನಲ್ಲಿ ಚೆನ್ನಾಗಿ ಆಗಿಲ್ಲ ಅವರಿಗೆ. ಹಾಗಾಗಿ ಅದು ಮುಂದುವರಿತಾ ಇದೆ. ಈಗ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದಾಗಿ ಆಳ ಸಮುದ್ರಕ್ಕೆ ಯಾರು ಕೂಡ ಹೋಗಬೇಡಿ, ಕಡಲಿಗೆ ಇಳಿಬೇಡಿ, ತುಫಾನಲ್ಲಾಗುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಸೂಚನೆ ಕೊಟ್ಟು ವಾರ್ನ್ ಮಾಡಿದ್ದಾರೆ. ಯಾರು ಕೂಡ ಕಡಲಿಗೆ ಹೋಗಬೇಡಿ ಅಂತ ಹೇಳಿ. ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು. ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆಗೆ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು. ಹಾಗಾಗಿ ಮಲ್ಪೆಯ ದೃಶ್ಯ ಇದು. ಮಲ್ಪೆಯಲ್ಲಿ ನಾವು ಗಮನಿಸಿದ್ರೆ ಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಇಳಿಯುವಂತ ಬೋಟ್ಗಳು ಇರುವಂತದ್ದು. ಇದನ್ನೇ ನಂಬಿಕೊಂಡು ಸಾವಿರಾರು ಮೀನುಗಾರರು ಕೂಡ ಜೀವನವನ್ನು ನಡೆಸುತ್ತಾರೆ. ಜೊತೆಗೆ ಉಡುಪಿಯ ಒಂದು ಆರ್ಥಿಕತೆಯ ಜೀವಾಳ ಅಂತ ಕೂಡ ಹೇಳಬಹುದು ಮೀನುಗಾರಿಕೆ. ಹಾಗಾಗಿ ಸದ್ಯಕ್ಕೆ ಮೀನುಗಾರಿಕೆಗೆ, ಆಳ ಸಮುದ್ರದ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿರುವಂತದ್ದು. ಜೊತೆಗೆ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಯಾಕಂದ್ರೆ ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಮುದ್ರ ರಫ್ ಆಗಿದೆ. ಹಾಗಾಗಿ ಏನು ತೀರದ ಮೀನುಗಾರಿಕೆಗೂ ಕೂಡ ಕಷ್ಟ ಆಗಿರುವಂತದ್ದು. ಜೊತೆಗೆ ಆಳ ಸಮುದ್ರದ ಮೀನುಗಾರಿಕೆಗೂ ಕೂಡ ಅವಕಾಶ ಇಲ್ಲ. ಸುಮಾರು 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಅಪಾಯ ಇದೆ ಅನ್ನುವಂತ ಕಾರಣಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಹೋಗಬಾರದು ಅನ್ನುವಂತ ಸೂಚನೆಯನ್ನು ನೀಡಿದೆ. ಹಾಗಾಗಿ ಎಲ್ಲಾ ಬೋಟ್ಗಳು ಕೂಡ ಬಂದು ಲಂಗರ್ ಹಾಕ್ತಾ ಇರುವಂತದ್ದು ಗಮನಿಸಬಹುದು. ಮೀನುಗಾರಿಕೆಗೆ ತೆರಳಿರುವಂತಹ ಬೋಟ್ಗಳು ಒಂದು 10ರಿಂದ 15 ದಿನ ವಾಪಸ್ ಆಗೋದಿಲ್ಲ. ಆಳ ಸಮುದ್ರದಲ್ಲಿ ಮೀನಿನ ಬೇಟೆಯನ್ನು ಮುಗಿಸಿಕೊಂಡು ಸಾಕಷ್ಟು ಮೀನುಗಾರಿಕೆ ಆದ ನಂತರದಲ್ಲಿ ಏನು ದಡಕ್ಕೆ ಬರ್ತಾರೆ ಅಥವಾ ಮೀನನ್ನ ಅನ್ಲೋಡ್ ಮಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಸದ್ಯಕ್ಕೆ ಏನು ಸರ್ಕಾರದ ಸೂಚನೆ ಇದೆ, ಜಿಲ್ಲಾಡಳಿತದ ಸೂಚನೆ ಇದೆ, ಆ ಪ್ರಕಾರ ಮೀನುಗಾರರು ಸದ್ಯಕ್ಕೆ ಎಲ್ಲಾ ಬೋಟ್ಗಳನ್ನ ತಂದು ಸಮುದ್ರ ತೀರದಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಲಂಗರ್ ಹಾಕ್ತಿರುವಂತದ್ದು. ಸದ್ಯಕ್ಕೆ ಮೀನುಗಾರರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮತ್ಸ್ಯಕ್ಷಾಮವನ್ನು ಕೂಡ ಮೀನುಗಾರರು ಎದುರಿಸಿದ್ರು. ಅದರ ಜೊತೆಗೆ ಒಂದಷ್ಟು ಅವಕಾಶ ಹೆಚ್ಚಿಸಬೇಕು ಅನ್ನುವಂತ ಒಂದು ಬೇಡಿಕೆ ಕೂಡ ಇತ್ತು. ಕಾಲಾವಕಾಶವನ್ನು ಹೆಚ್ಚಿಸಬೇಕು ಅಂತ ಮೀನುಗಾರರು ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸರ್ಕಾರದ ಮುಂದೆ ಅವಕಾಶವನ್ನ ಹೆಚ್ಚು ಮಾಡಿ ಅಂತ ಬೇಡಿಕೆ ಇಟ್ಟರು ಕೂಡ ಪ್ರಕೃತಿ ಎಲ್ಲೋ ಒಂದು ಕಡೆಯಿಂದ ಮುನಿಸ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅವಕಾಶ ಕೊಡೋಕೆ ಮನಸ್ಸು ಮಾಡಿದ್ರು ಕೂಡ ಪ್ರಕೃತಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಕಡೆಯಿಂದ ಕರಾವಳಿ ಭಾಗ ಉಡುಪಿಯಲ್ಲಂತೂ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಯಾರೂ ಕೂಡ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಬಾರದು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಯಾರೂ ಕೂಡ ಕಡಲಿಗೆ ಇಳಿಯಬೇಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಉಡುಪಿಯ ಜನರೇ, ಮೀನುಗಾರರೇ ನೋಡಿ, ರೆಡ್ ಅಲರ್ಟ್ ಇದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಮೀನುಗಾರಿಕೆಗೆ ನೀವು ಯಾರು ಕೂಡ ಹೋಗುವಂತ ದುಸ್ಸಾಹಸ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳನ್ನ ಹಂಗಂಗೆ ವಾಪಸ್ ಕಳಿಸಿದ್ದಾರೆ. ಉಡುಪಿಯಲ್ಲಿ ನಷ್ಟದಲ್ಲಿ ಮೀನುಗಾರರು ಸಿಲುಕಿದ್ದಾರೆ. ಈ ಬಾರಿ ಅಷ್ಟೊಂದು ಅಂದ್ರೆ ಮೀನುಗಾರಿಕೆ ಈ ಬಾರಿ ಸೀಸನ್ ನಲ್ಲಿ ಚೆನ್ನಾಗಿ ಆಗಿಲ್ಲ ಅವರಿಗೆ. ಹಾಗಾಗಿ ಅದು ಮುಂದುವರಿತಾ ಇದೆ. ಈಗ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದಾಗಿ ಆಳ ಸಮುದ್ರಕ್ಕೆ ಯಾರು ಕೂಡ ಹೋಗಬೇಡಿ, ಕಡಲಿಗೆ ಇಳಿಬೇಡಿ, ತುಫಾನಲ್ಲಾಗುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಸೂಚನೆ ಕೊಟ್ಟು ವಾರ್ನ್ ಮಾಡಿದ್ದಾರೆ. ಯಾರು ಕೂಡ ಕಡಲಿಗೆ ಹೋಗಬೇಡಿ ಅಂತ ಹೇಳಿ. ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಇನ್ನೆರಡು ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು. ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆಗೆ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು. ಹಾಗಾಗಿ ಮಲ್ಪೆಯ ದೃಶ್ಯ ಇದು. ಮಲ್ಪೆಯಲ್ಲಿ ನಾವು ಗಮನಿಸಿದ್ರೆ ಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಇಳಿಯುವಂತ ಬೋಟ್ಗಳು ಇರುವಂತದ್ದು. ಇದನ್ನೇ ನಂಬಿಕೊಂಡು ಸಾವಿರಾರು ಮೀನುಗಾರರು ಕೂಡ ಜೀವನವನ್ನು ನಡೆಸುತ್ತಾರೆ. ಜೊತೆಗೆ
ಉಡುಪಿಯ ಒಂದು ಆರ್ಥಿಕತೆಯ ಜೀವಾಳ ಅಂತ ಕೂಡ ಹೇಳ್ಬಹುದು ಮೀನುಗಾರಿಕೆ. ಹಾಗಾಗಿ ಸದ್ಯಕ್ಕೆ ಮೀನುಗಾರಿಕೆಗೆ, ಆಳ ಸಮುದ್ರದ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿರುವಂತದ್ದು, ಜೊತೆಗೆ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಯಾಕಂದ್ರೆ ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಮುದ್ರ ರಫ್ ಆಗಿದೆ. ಹಾಗಾಗಿ ಏನು ತೀರದ ಮೀನುಗಾರಿಕೆಗೂ ಕೂಡ ಕಷ್ಟ ಆಗಿರುವಂತದ್ದು, ಜೊತೆಗೆ ಆಳ ಸಮುದ್ರದ ಮೀನುಗಾರಿಕೆಗೂ ಕೂಡ ಅವಕಾಶ ಇಲ್ಲ. ಸುಮಾರು 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಅಪಾಯ ಇದೆ ಅನ್ನುವಂತ ಕಾರಣಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಹೋಗಬಾರದು ಅನ್ನುವಂತ ಸೂಚನೆಯನ್ನು ನೀಡಿದೆ. ಹಾಗಾಗಿ ಎಲ್ಲಾ ಬೋಟ್ಗಳು ಕೂಡ ಬಂದು ಲಂಗರ್ ಹಾಕ್ತಾ ಇರುವಂತದ್ದು ಗಮನಿಸಬಹುದು. ಮೀನುಗಾರಿಕೆಗೆ ತೆರಳಿರುವಂತಹ ಬೋಟುಗಳು ಒಂದು 10ರಿಂದ 15 ದಿನ ವಾಪಸ್ ಆಗೋದಿಲ್ಲ. ಆಳ ಸಮುದ್ರದಲ್ಲಿ ಮೀನಿನ ಬೇಟೆಯನ್ನು ಮುಗಿಸಿಕೊಂಡು ಸಾಕಷ್ಟು ಮೀನುಗಾರಿಕೆ ಆದ ನಂತರದಲ್ಲಿ ಏನು ದಡಕ್ಕೆ ಬರ್ತಾರೆ ಅಥವಾ ಮೀನನ್ನ ಅನ್ಲೋಡ್ ಮಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಸದ್ಯಕ್ಕೆ ಏನು ಸರ್ಕಾರದ ಸೂಚನೆ ಇದೆ, ಜಿಲ್ಲಾಡಳಿತದ ಸೂಚನೆ ಇದೆ, ಆ ಪ್ರಕಾರ ಮೀನುಗಾರರು ಸದ್ಯಕ್ಕೆ ಎಲ್ಲಾ ಬೋಟುಗಳನ್ನ ತಂದು ಸಮುದ್ರ ತೀರದಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಲಂಗರ್ ಹಾಕ್ತಿರುವಂತದ್ದು. ಸದ್ಯಕ್ಕೆ ಮೀನುಗಾರರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮತ್ಸ್ಯಕ್ಷಾಮವನ್ನು ಕೂಡ ಮೀನುಗಾರರು ಎದುರಿಸಿದ್ರು. ಅದರ ಜೊತೆಗೆ ಒಂದಷ್ಟು ಅವಕಾಶ ಹೆಚ್ಚಿಸಬೇಕು ಅನ್ನುವಂತ ಒಂದು ಬೇಡಿಕೆ ಕೂಡ ಇತ್ತು. ಕಾಲಾವಕಾಶವನ್ನು ಹೆಚ್ಚಿಸಬೇಕು ಅಂತ ಮೀನುಗಾರರು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರು. ಆದ್ರೆ ಸರ್ಕಾರದ ಮುಂದೆ ಅವಕಾಶವನ್ನ ಹೆಚ್ಚು ಮಾಡಿ ಅಂತ ಬೇಡಿಕೆ ಇಟ್ಟರು ಕೂಡ ಪ್ರಕೃತಿ ಎಲ್ಲೋ ಒಂದು ಕಡೆಯಿಂದ ಮುನಿಸ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅವಕಾಶ ಕೊಡೋಕೆ ಮನಸ್ಸು ಮಾಡಿದ್ರು ಕೂಡ ಪ್ರಕೃತಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಕಡೆಯಿಂದ ಕರಾವಳಿ ಭಾಗ ಉಡುಪಿಯಲ್ಲಂತೂ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ಉಡುಪಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಯಾರೂ ಕೂಡ ಆಳ ಸಮುದ್ರದ ಮೀನುಗಾರಿಕೆಗೆ ತೆರಳಬಾರದು ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಯಾರೂ ಕೂಡ ಕಡಲಿಗೆ ಇಳಿಯಬೇಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ಉಡುಪಿಯ ಜನರೇ, ಮೀನುಗಾರರೇ ನೋಡಿ, ರೆಡ್ ಅಲರ್ಟ್ ಇದೆ. ನಿರಂತರವಾಗಿ ಮಳೆ ಬರ್ತಾ ಇದೆ. ಮೀನುಗಾರಿಕೆಗೆ ನೀವು ಯಾರು ಕೂಡ ಹೋಗುವಂತ ದುಸ್ಸಾಹಸ ಮಾಡಬೇಡಿ ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ. ಆಳ ಸಮುದ್ರಕ್ಕೆ ತೆರಳಿದ ಬೋಟ್ಗಳನ್ನ ಹಂಗಂಗೆ ವಾಪಸ್ ಕಳಿಸಿದ್ದಾರೆ. ಉಡುಪಿಯಲ್ಲಿ ನಷ್ಟದಲ್ಲಿ ಮೀನುಗಾರರು ಸಿಲುಕಿದ್ದಾರೆ. ಈ ಬಾರಿ ಅಷ್ಟೊಂದು ಮೀನುಗಾರಿಕೆ ಈ ಬಾರಿ ಸೀಸನ್ ನಲ್ಲಿ ಚೆನ್ನಾಗಿ ಆಗಿಲ್ಲ ಅವರಿಗೆ. ಹಾಗಾಗಿ ಅದು ಮುಂದುವರಿತಾ ಇದೆ. ಈಗ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರೋದ್ರಿಂದಾಗಿ ಆಳ ಸಮುದ್ರಕ್ಕೆ ಯಾರು ಕೂಡ ಹೋಗಬೇಡಿ, ಕಡಲಿಗೆ ಇಳಿಬೇಡಿ, ತುಫಾನಲ್ಲಾಗುವಂತ ಸಾಧ್ಯತೆಗಳಿರುತ್ತೆ ಅಂತ ಹೇಳಿ ಸೂಚನೆ ಕೊಟ್ಟು ವಾರ್ನ್ ಮಾಡಿದ್ದಾರೆ. ಯಾರು ಕೂಡ ಕಡಲಿಗೆ ಹೋಗಬೇಡಿ ಅಂತ ಹೇಳಿ. ಧಾರಾಕಾರ ಮಳೆ ಆಗ್ತಾ ಇದೆ. ಹಾಗಾಗಿ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. 2 ದಿನಗಳು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂತದ್ದು. ಹಾಗಾಗಿ ಸಮುದ್ರಕ್ಕೆ ಇಳಿಯುವ ಮೀನುಗಾರಿಕೆಗೆ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಆಳ ಸಮುದ್ರದ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು. ಹಾಗಾಗಿ ಮಲ್ಪೆಯ ದೃಶ್ಯ ಇದು. ಮಲ್ಪೆಯಲ್ಲಿ ನಾವು ಗಮನಿಸಿದ್ರೆ ಸುಮಾರು 2,000ಕ್ಕೂ ಅಧಿಕ ಬೋಟ್ಗಳು ಆಳ ಸಮುದ್ರ ಮೀನುಗಾರಿಕೆಗೆ ಇಳಿಯುವಂತ ಬೋಟ್ಗಳು ಇರುವಂತದ್ದು. ಇದನ್ನೇ ನಂಬಿಕೊಂಡು ಸಾವಿರಾರು ಮೀನುಗಾರರು ಕೂಡ ಜೀವನವನ್ನು ನಡೆಸುತ್ತಾರೆ. ಜೊತೆಗೆ ಉಡುಪಿಯ ಒಂದು ಆರ್ಥಿಕತೆಯ ಜೀವಾಳ ಅಂತ ಕೂಡ ಹೇಳ್ಬಹುದು ಮೀನುಗಾರಿಕೆ. ಹಾಗಾಗಿ ಸದ್ಯಕ್ಕೆ ಮೀನುಗಾರಿಕೆಗೆ, ಆಳ ಸಮುದ್ರದ ಮೀನುಗಾರಿಕೆಗೆ ಬ್ರೇಕ್ ಬಿದ್ದಿರುವಂತದ್ದು, ಜೊತೆಗೆ ನಾಡದೋಣಿ ಮೀನುಗಾರಿಕೆಗೂ ಕೂಡ ಬ್ರೇಕ್ ಬಿದ್ದಿರುವಂತದ್ದು. ಯಾಕಂದ್ರೆ ನಾಡದೋಣಿ ಮೀನುಗಾರಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸಮುದ್ರ ರಫ್ ಆಗಿದೆ. ಹಾಗಾಗಿ ಏನು ತೀರದ ಮೀನುಗಾರಿಕೆಗೂ ಕೂಡ ಕಷ್ಟ ಆಗಿರುವಂತದ್ದು, ಜೊತೆಗೆ ಆಳ ಸಮುದ್ರದ ಮೀನುಗಾರಿಕೆಗೂ ಕೂಡ ಅವಕಾಶ ಇಲ್ಲ. ಸುಮಾರು 55ರಿಂದ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇರೋದ್ರಿಂದ ಅಪಾಯ ಇದೆ ಅನ್ನುವಂತ ಕಾರಣಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಸದ್ಯಕ್ಕೆ ಒಂದು 3-4 ದಿನಗಳ ಕಾಲ ಹೋಗಬಾರದು ಅನ್ನುವಂತ ಸೂಚನೆಯನ್ನು ನೀಡಿದೆ. ಹಾಗಾಗಿ ಎಲ್ಲಾ ಬೋಟ್ಗಳು ಕೂಡ ಬಂದು ಲಂಗರ್ ಹಾಕ್ತಾ ಇರುವಂತದ್ದು ಗಮನಿಸಬಹುದು. ಮೀನುಗಾರಿಕೆಗೆ ತೆರಳಿರುವಂತಹ ಬೋಟುಗಳು ಒಂದು 10ರಿಂದ 15 ದಿನ ವಾಪಸ್ ಆಗೋದಿಲ್ಲ. ಆಳ ಸಮುದ್ರದಲ್ಲಿ ಮೀನಿನ ಬೇಟೆಯನ್ನು ಮುಗಿಸಿಕೊಂಡು ಸಾಕಷ್ಟು ಮೀನುಗಾರಿಕೆ ಆದ ನಂತರದಲ್ಲಿ ಏನು ದಡಕ್ಕೆ ಬರ್ತಾರೆ ಅಥವಾ ಮೀನನ್ನ ಅನ್ಲೋಡ್ ಮಾಡೋದಕ್ಕಾಗಿ ಬರ್ತಾರೆ. ಆದ್ರೆ ಸದ್ಯಕ್ಕೆ ಏನು ಸರ್ಕಾರದ ಸೂಚನೆ ಇದೆ, ಜಿಲ್ಲಾಡಳಿತದ ಸೂಚನೆ ಇದೆ, ಆ ಪ್ರಕಾರ ಮೀನುಗಾರರು ಸದ್ಯಕ್ಕೆ ಎಲ್ಲಾ ಬೋಟುಗಳನ್ನ ತಂದು ಸಮುದ್ರ ತೀರದಲ್ಲಿ ಮಲ್ಪೆಯ ಬಂದರಿನಲ್ಲಿ ಒಂದು ಲಂಗರ್ ಹಾಕ್ತಿರುವಂತದ್ದು. ಸದ್ಯಕ್ಕೆ ಮೀನುಗಾರರಿಗೆ ಒಂದು ರೀತಿಯಲ್ಲಿ ನಷ್ಟವನ್ನ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಈ ವರ್ಷ ಸಾಕಷ್ಟು ಮತ್ಸ್ಯಕ್ಷಾಮವನ್ನು ಕೂಡ ಮೀನುಗಾರರು ಎದುರಿಸಿದ್ರು. ಅದರ ಜೊತೆಗೆ ಒಂದಷ್ಟು ಅವಕಾಶ ಹೆಚ್ಚಿಸಬೇಕು ಅನ್ನುವಂತ ಒಂದು ಬೇಡಿಕೆ ಕೂಡ ಇತ್ತು. ಕಾಲಾವಕಾಶವನ್ನು ಹೆಚ್ಚಿಸಬೇಕು ಅಂತ ಮೀನುಗಾರರು ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸರ್ಕಾರದ ಮುಂದೆ ಅವಕಾಶವನ್ನ ಹೆಚ್ಚು ಮಾಡಿ ಅಂತ ಬೇಡಿಕೆ ಇಟ್ಟರು ಕೂಡ ಪ್ರಕೃತಿ ಎಲ್ಲೋ ಒಂದು ಕಡೆಯಿಂದ ಮುನಿಸ್ತಾ ಇದೆ ಅಂತ ಹೇಳ್ಬೋದು. ಸರ್ಕಾರ ಅವಕಾಶ ಕೊಡೋಕೆ ಮನಸ್ಸು ಮಾಡಿದ್ರು ಕೂಡ ಪ್ರಕೃತಿ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಒಂದು ಕಡೆಯಿಂದ